ನಮಸ್ಕಾರ ಎಲ್ಲರಿಗೂ. ಕಳೆದ ವಿಡಿಯೋಗಳಲ್ಲಿ BC ರೋಡ್ನಿಂದ ಮೆಲ್ಕಾರ್ ಆನೆಮಂಗಳೂರಿನ ವಿಡಿಯೋಗಳನ್ನ ತೋರಿಸಿದ್ದೆ ಮತ್ತು ಎರಡನೇ ವಿಡಿಯೋದಲ್ಲಿ ನಿಮಗೆ ಕಲ್ಲಡ್ಕ ನಗರದ ಫ್ಲೈಓವರ್ ಬಗ್ಗೆ ಮಾಹಿತಿ ತೋರಿಸಿದ್ದೆ. ನಾವೀಗ ಮೂರನೇ ವಿಡಿಯೋ ಮಳೆಗಾಲ ಮುಗಿದ ನಂತರ ಇದು ಮತ್ತೆ ಅಪ್ಡೇಟನ್ನು ಮಾಡ್ತಿರೋವಂಥದ್ದು. ನೀವು ಇಲ್ಲಿ ನೋಡ್ತಿರೋಂಥ ವಿಡಿಯೋ ಈಗ ಮೂರನೇ ವಿಡಿಯೋ. ನಾನು ಹೇಳಿದ್ದೆ ಅಲ್ಲಿಂದ ಒಂದು ಕಲ್ಲಡ್ಕ ದಾಟಿದ ನಂತರ ನಾವು 2-3 ಕಿಲೋಮೀಟ್ರ್ ಸರಾಗವಾಗಿ ಸಾಕ್ತೇವೆ, 3-4 ಕಿಲೋಮೀಟ್ರಷ್ಟು ದೂರ. ನಂತರ ಮತ್ತೆ ಅತಿ ಉದ್ದವಾದ ಮಾಣಿ ಫ್ಲೈಓವರ್ ಕೂಡ ಕೆಲಸ ಏನು ಏಪ್ರಿಲ್ನವರೆಗೆ ಆಗಿತ್ತು ಅಲ್ಲಿಗೆ ನೆನೆಗುದಿಗೆ ಬಿದ್ದಿತ್ತು. ಈಗ ಮತ್ತೆ ಆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅತಿ ಉದ್ದವಾದ ಫ್ಲೈಓವರ್ ಅಂತಲೇ ಮಾತನಾಡ್ಬೋದು. ಎರಡು ಬದಿಯ ಉದ್ದವನ್ನು ನಾವು ನೋಡಿದ್ರೆ ಸರಿಸುಮಾರು 1.5 ಕಿಲೋಮೀಟ್ರಷ್ಟು ಉದ್ದ ಫ್ಲೈಓವರಷ್ಟು ಆಗ್ತಾಯಿದೆ. ಈ ಏನು ತಡೆಗೋಡೆಯನ್ನು ಕಟ್ಟಿ ನಿರ್ಮಿಸಿರುವಂಥ ಈ ಫ್ಲೈಓವರ್ ಆಗಿದೆ, ಮಾಣಿ ನಗರ ಭಾಗವನ್ನೇ ಮುಚ್ಚಾಕಾಗಿದೆ. ಇಡೀ ನಗರವನ್ನು ಆವರಿಸ್ಕೊಂಡಿರುವಂತಹ ಫ್ಲೈಓವರ್ ಆಗಿರೋಂಥದ್ದು ಇದು. ಮತ್ತು ಸರ್ವಿಸ್ ರಸ್ತೆಯನ್ನು ಇವತ್ತಿನವರೆಗೂ ಕೂಡ ಒಂದು ಒಳ್ಳೆ ರೀತಿಯ ಸರ್ವಿಸ್ ರಸ್ತೆಯನ್ನು ಮಾಡಿಕೊಡ್ತಾ ಇಲ್ಲ. ಅದು ಓಡಾಡಲಿಕ್ಕೆ ದಿನನಿತ್ಯ ತೊಂದರೆ ಆಗ್ತಾಯಿದೆ. ತುಂಬ ಇಕ್ಕಟ್ಟಾದ ಸ್ಥಳ ಅಂತ ಹೇಳ್ಬೋದು. ಯಾಕೆಂದರೆ ಈ ಮಾಣಿ ನಗರ ಭಾಗದಲ್ಲಿ ಯಾಕೆ ಫ್ಲೈಓವರ್ ಆಗ್ತೈತೆ ಅಂದರೆ, ಬಲಭಾಗಕ್ಕೆ ನಾವು ತಿರುಗುವಂಥ ರಸ್ತೆ ಪುತ್ತೂರು, ಸುಳ್ಯ, ಸಂಪಾಜೆ ಘಾಟ್ನ ಮಾರ್ಗವಾಗಿ ಮಡಿಕೇರಿ, ಕುಶಾಲನಗರ, ಪಿರಿಯಾಪಟ್ಟಣ, ಹುಣಸೂರು, ಮೈಸೂರು ಹೋಗುವಂಥ ರಸ್ತೆ ಆಗಿರ್ತದೆ. ಇದು ಮುಖ್ಯವಾದ ರಸ್ತೆ ಆಗಿರೋದ್ರಿಂದ ಇಲ್ಲಿಗೆ ಫ್ಲೈಓವರ್ನ ಕೆಲಸವನ್ನು ಮಾಡಿರ್ತಾರೆ. ಆ ಕಾರಣಕ್ಕೆ ಈ ಸರ್ವಿಸ್ ರಸ್ತೆಯನ್ನಾದರೂ ಒಂದು ಒಳ್ಳೆ ರೀತಿಯ ಸರ್ವಿಸ್ ರಸ್ತೆಯನ್ನಾದರೂ ಮಾಡಿಕೊಟ್ಟಿದ್ರೆ ಇಲ್ಲಿ ಸರಾಗವಾಗಿ ನಾವು ಓಡಾಡ್ಬೋದಾಗಿತ್ತು. ಎಡಬದಿಯ ಸರ್ವಿಸ್ ರಸ್ತೆಯನ್ನು ಇನ್ನೂ ಸಹ ರೆಡಿ ಮಾಡಲಿಲ್ಲ. ಈ ಬಲಬದಿಯ ಸರ್ವಿಸ್ ರಸ್ತೆ ಏನಿದೆ, ನಾವು ಬರುವಾಗ ಮಂಗಳೂರು ಭಾಗದಿಂದ ಬರುವಂತಹ ಬಲಭಾಗದ ಸರ್ವಿಸ್ ರಸ್ತೆ ಏನಿದೆ, ಅದೇ ರಸ್ತೆಯಲ್ಲೇ ಎರಡೂ ಬದಿಯ ವೆಹಿಕಲ್ಗಳು ತಿರುಗ್ತಾ ಇದ್ದಾವೆ. ಯಾವುದೇ ರೀತಿಯ ಸರ್ವಿಸ್ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸನೂ ಇಲ್ಲ. ಇಲ್ಲಿ ಕೂಡ ನಮಗೆ ತುಂಬ ಸಮಯನ ವ್ಯರ್ಥ ಆಗ್ತಿದೆ. ಇಲ್ಲೂ ಕೂಡ ನಾವು 10-20 ಸ್ಪೀಡ್ನಲ್ಲೇ ಅದೇ ವೇಗದಲ್ಲಿ ನಾವು ಚಲಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಬೋರ್ಡ್ ನಾನು ಹೇಳುವಂಥದ್ದು, ಸ್ಟ್ರೈಟ್ ಹೋದರೆ ಬೆಂಗಳೂರು, ಬಲಬದಿಗೆ ತಿರುಗಿದ್ರೆ ಮೈಸೂರು ಅಂತೇಳಿ. ಅಂತ ಮೈಸೂರಿಗೆ ಹೋಗಬೇಕು ಅಂದರೆ ಪುತ್ತೂರು, ಸುಳ್ಯ ಮಾರ್ಗವಾಗಿ ಸಂಪಾಜೆ ಘಾಟ್ನ, ಮಡಿಕೇರಿಯನ್ನು ಯೂಸ್ ಮಾಡಿಕೊಂಡು ಕುಶಾಲನಗರ, ಪಿರಿಯಾಪಟ್ಟಣ, ಹುಣಸೂರನ್ನು ಇಷ್ಟು ಏರಿಯಾಗಳು ಸಿಗ್ತದೆ. ಇದರಿಂದ ಕೇವಲ 120 ಕಿಲೋಮೀಟರ್ ನಮಗೆ ಮಡಿಕೇರಿ ಆಗಿರ್ತದೆ. ನಾವು ನೇರವಾಗಿ ಚಲಾವಣೆ ಮಾಡ್ತಾಯಿದ್ರೆ ಈಗ ಇದು ಮಾಣಿಯ ಫ್ಲೈಓವರ್ನ ಕೆಲಸ ನಡೀತಿರುವಂಥದ್ದು. ಕಳೆದ ಏಪ್ರಿಲಿಗೆ ಇಲ್ಲೇನು ನಡೆದಿದೆ ಆಗಿದೆ ಕೆಲಸ, ಇದೆ ಕಳೆದ ಏಪ್ರಿಲಿಗೆ ಮುಗಿದಿರುವಂಥ ಕೆಲಸ ಇದು. ಕಳೆದ ಏಪ್ರಿಲ್ನಿಂದ ಇದೇ ರೀತಿಯಾದಂಥ ವಾತಾವರಣದಲ್ಲಿ ಇದೆ ಈ ರಸ್ತೆ. ಏಪ್ರಿಲ್, ಮೇ ಅಲ್ಲಿಗೆ ಕಳೆದ 6 ತಿಂಗಳಿನಿಂದ ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಕಾರಣ, ಕೆಲಸ ನಡೆಯುವಾಗ ಮಳೆಗಾಲದ ವಾತಾವರಣ ಸ್ಟಾರ್ಟ್ ಆದ ನಂತರ ಮೇ, ಜೂನಿಂದ ಮತ್ತು ಜೂನಿಂದ ಕಂಟಿನ್ಯೂಸ್ ಅಕ್ಟೋಬರ್ನವರೆಗೂ ಕೂಡ ಸರಾಗವಾಗಿ ವೇಗವಾಗಿ ಬರುವಂಥ ಮಳೆಗಳನ್ನು ಟೈಮಲ್ಲಿ ಕೆಲಸಗಳನ್ನು ಮಾಡಲಿಕ್ಕಾಗಿಲ್ಲ. ಆ ಕಾರಣಕ್ಕೆ ಈ ಮಾಣಿ ಫ್ಲೈಓವರ್ನ ಕೆಲಸ ಕಳೆದ 6 ತಿಂಗಳುಗಳಿಂದ ಹಾಗೆ ನೆನೆಗುದಿಗೆ ಬಿದ್ದಿದೆ. ಈಗ ಸ್ವಲ್ಪ ಈ ಕೆಲಸನ ಮತ್ತೆ ರೀವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ಎಡಬದಿಯಲ್ಲಿರುವಂಥ ಸರ್ವಿಸ್ ರಸ್ತೆಯನ್ನು ಫಸ್ಟ್ ರೆಡಿ ಮಾಡಿಕೊಟ್ರೆ, ಇಲ್ಲಿ ನೋಡಿ ನಾವೀಗ ಬಲಬದಿಯಿಂದ ಎಡಬದಿಗೆ ತಿರುಗ್ತಾ ಇದ್ದೇವೆ. ಎಡಬದಿಯ ಸರ್ವಿಸ್ ರಸ್ತೆ ತುಂಬ ಅವಶ್ಯಕತೆ ಆಗಿದೆ.
6 ತಿಂಗಳುಗಳಿಂದ ನಿಂತಿರುವಂಥ ರಸ್ತೆ ಇದಾಗಿರ್ತದೆ. ಒಂದು ಕಿಲೋಮೀಟರ್ಗೂ ಅಧಿಕ ಉದ್ದವಾದಂತಹ ಒಂದು ಫ್ಲೈಓವರ್ ಅಂದರೆ ಅದು ಮಾಣಿ ಫ್ಲೈಓವರ್ ಆಗಿರ್ತದೆ. ಅಂದರೆ ಪಿಲ್ಲರ್ ಇಲ್ಲದಿರುವಂತಹ ಫ್ಲೈಓವರ್ ಇದು ತಡೆಗೋಡೆ ಕಟ್ಟಿ ಮಾಡುತ್ತಿರುವಂತಹ ಫ್ಲೈಓವರ್ ಆಗಿರ್ತದೆ. ಮಾಣಿ ನಗರ ಭಾಗವನ್ನು ಪೂರ್ತಿ ಮುಚ್ಚಲ್ಪಟ್ಟಿರುವಂತಹ ಫ್ಲೈಓವರ್ ಅಂತಲೇ ಕರಿಬೋದು. ನಾವಿಲ್ಲೇನು ಹೋಗ್ತಾ ಇದ್ದೀವಿ ಇಲ್ಲಿಗೂ ಸಹ ಇನ್ನೂ ಮುಗಿದಿಲ್ಲ. ಇಲ್ಲಿವರೆಗೂ ಕೂಡ ಅದು ಆ ಫ್ಲೈಓವರೇ ಮುಂದುವರಿತದೆ. ನಮಗೆ ಇಲ್ಲೊಂದೀಗ ಸಿಮೆಂಟ್ ರಸ್ತೆ ಏನು ಸ್ಟಾರ್ಟ್ ಆಗ್ತದೆ ಆ ಕನೆಕ್ಟಿವಿಟಿ ಸಿಗೋವರೆಗೂ ಕೂಡ ಮಾಣಿಯ ಫ್ಲೈಓವರೇ ಆಗಿರ್ತದೆ. ಇಲ್ಲಿಯವರೆಗೆ ಮಾಣಿಯ ಫ್ಲೈಓವರ್ ಬರ್ತದೆ. ನಾವು ಇಲ್ಲಿಂದ ಸರಾಗವಾಗಿ ಈಗ 7-8 ಕಿಲೋಮೀಟರ್ನವರೆಗೆ ಸಾಗ್ಬೋದು. ಅದು ಪೇರ್ನೆಯ ಊರಿನವರೆಗೆ ಸರಾಗವಾಗಿ ಸಾಗ್ಬೋದು. ಆ ಕಾರಣಕ್ಕೆ ಈ ವಿಡಿಯೋನ ನಿಮಗೆ ಮಾಣಿ ಫ್ಲೈಓವರ್ ಬಗ್ಗೆ ಮಾಹಿತಿ ಕೊಟ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ಏನಂತಂದರೆ ನಿಮಗೆ ಇನ್ನೊಂದು ತೋರಿಸ್ಲಿಕ್ಕಿದೆ, ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ಇಲ್ಲಿಂದ 1-2 ಕಿಲೋಮೀಟ್ರ್ ಮುಂದೆ ಹೋದರೆ ನಮಗೀಗ ಗಡಿಯಾರ ಭಾಗದಲ್ಲಿ ಒಂದು ಅಂಡರ್ ಪಾಸ್ ಆಗ್ತಿರುವಂಥ ಕೆಲಸ ಇತ್ತಲ್ಲ, ಅಲ್ಲಿಯ ಫ್ಲೈಓವರ್ ಕಾಮಗಾರಿ ಕೂಡ ಎಲ್ಲಿ ತನಕ ಬಂದಿದೆ ಅಂತೇಳಿ ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ. ನಾವು ನೋಡಿ ಈಗ ಸರಾಗವಾಗಿ ಈ ಥರ ರಸ್ತೆ ಆದಲ್ಲಿ ವೇಗವಾಗಿ ಹೋಗ್ಬೋದು. ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೆ ಕಳೆದ ವಿಡಿಯೋಗಳಲ್ಲಿ, BC ರೋಡ್ನಿಂದ ಏನು ನಾವು ಮಾಣಿ ಮತ್ತು ಉಪ್ಪಿನಂಗಡಿ ಈ ಮೇನ್ ಎಲ್ಲೆಡಿ ನಗರ ಭಾಗದಿಂದಾಗಿ ಗುಂಡ್ಯಕ್ಕೆ ಹೋಗ್ತೇವೆ, ಕೇವಲ 62-65 ಕಿಲೋಮೀಟರ್ನ ದೂರಕ್ಕೆ ನಾವಿವಾಗ 2 ಗಂಟೆಗಳ ಕಾಲ ತೆಗೆದುಕೊಳ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರಸ್ತೆ ಪೂರ್ತಿಯಾಗಿ ಮುಗಿಸಿಕೊಟ್ಟಾಗ BC ರೋಡ್ನಿಂದ ನಾವು ಗುಂಡ್ಯಕ್ಕೆ 60 ಕಿಲೋಮೀಟರ್ 80 ಸ್ಪೀಡ್ನ ವೇಗದಲ್ಲಿ ಹೋದರೂ ಕೂಡ 45-50 ನಿಮಿಷಗಳ ಕಾಲ ನಮಗೆ ಸಾಕಾಗ್ತದೆ. ಅಲ್ಲಿಗೆ ನಮಗೆ 1 ಗಂಟೆ ನಂತರ 1 ಗಂಟೆ 10 ನಿಮಿಷ 1.25 ಗಂಟೆ ಸಮಯ ಉಳಿತದೆ ಅಂತ ನಾವು ಹೇಳ್ಬೋದು. ತುಂಬ ಅವಶ್ಯಕತೆ ಇರುವಂಥ ರಸ್ತೆ ಕರಾವಳಿ ಭಾಗಕ್ಕೆ. ನಾವು ಈಗ ಗಡಿಯಾರ ಅಲ್ಲಿ ನಡೀತಿರುವಂಥ ಅಂಡರ್ ಪಾಸ್ನ ಕೆಲಸದ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿ ಆನಂತರ ಈ ವಿಡಿಯೋನ ಮುಗಿಸ್ತೇವೆ. ನೋಡಿ ಈಗ ಸರಾಗವಾಗಿ ನಾವು ಸಾಗ್ತಾ ಇದ್ದೇವೆ. 7-8 ಕಿಲೋಮೀಟರ್ ರಸ್ತೆ ಈ ಥರ ನಮಗೆ ಇದು ಕಳೆದ ವರ್ಷವೇ ಆಗಿರೋ ಕಾರಣ ಈ ಮಾಣಿಯಿಂದ ಉಪ್ಪಿನಂಗಡಿ ಹೋಗುವಂಥ ಸಮಯದಲ್ಲಿ ನಾವು ಆರಾಮವಾಗಿ ಸಾಗ್ತಾ ಇದ್ದೇವೆ. ಕಳೆದ ಒಂದು 8-9 ತಿಂಗಳಿಂದ, ಇದು ಜನವರಿ ಸಮಯದಲ್ಲೇ ಮುಗಿಸಿಕೊಟ್ಟಿದ್ರು. ನೀವು ನೋಡ್ಬೋದು ಈಗ ಇದು ಗಡಿಯಾರ ಭಾಗದಲ್ಲಿ ನಡೀತಿರುವಂಥ ಅಂಡರ್ ಪಾಸ್. ಎರಡೂ ಬದಿಯಲ್ಲಿ ತಡೆಗೋಡೆಗಳನ್ನು ಕಟ್ಟಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಎಡಬದಿಯಲ್ಲಿ ಇರುವಂತಹ ಕೆಲಸ ಆಗಬೇಕಾಗಿದೆ. ಬಲಬದಿಯಲ್ಲಿ ತಡೆಗೋಡೆಯನ್ನು ಕಟ್ಟಿ ಮೇಲ್ಗಡೆ ಸರ್ವಿಸ್ ರಸ್ತೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಮಾಹಿತಿ ಎಲ್ಲರಿಗೂ ಸೂಕ್ತವಾಗಿದೆ ಅಂತ ಭಾವಿಸ್ತಾ ನಾವು ಸರಾಗವಾಗಿ ಮುಂದಿನ ರಸ್ತೆಯಲ್ಲಿ ಸಾಗ್ತೇನೆ. ಧನ್ಯವಾದಗಳು.